ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಯೂಟ್ಯೂಬಲ್ಲಿ ಯಾವ ಥರ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಮತ್ತು ನೀವು ಬೇಗ ಬೇಗ ಸಬ್ಸ್ಕ್ರೈಬರ್ಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ನಿಮಗೆ ಐಡಿಯಾ ಗೊತ್ತಾಗೋದಿಲ್ಲ. ಸೊ ನಾನು ಇದರಲ್ಲಿ ಸಿಂಪಲ್ ಆಗಿರೋ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಹೊಸ ಯೂಟ್ಯೂಬರ್ಸ್ಗೆ ಮೋಟಿವೇಶನ್ ಆಗೋಂಥ ವಿಡಿಯೋನೇ ಆಗಿರ್ಬೋದು. ಸೊ ಅವ್ರಿಗೆಲ್ಲ ಶೇರ್ ಮಾಡಿ. ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಇವಾಗ ಯೂಟ್ಯೂಬ್ ರೂಲ್ಸ್ ಇರೋವಂಥದ್ದು ನಿಮಗೆ ಫಸ್ಟು 500 ಫಾಲೋವರ್ಸು ಮತ್ತು 3000 ವಾಚ್ ಅವರ್ಸು ಮತ್ತು 3M ಶಾರ್ಟ್ಸಿಂದ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಇರೋದು. ಸೊ ನೆಕ್ಸ್ಟ್ ಕ್ರೈಟೀರಿಯಾ ಬಂತು ಅಂದರೆ ನಿಮಗೆ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರ್ಸು, 10M ಶಾರ್ಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಇದಿರೋದು. ಅದಾದಮೇಲೆ ನೀವು ಮೋನೋಗೆ ಅಪ್ಲೈ ಮಾಡಬೇಕು ಅಂತ ಇರೋದು. ಸೊ ನಾವು ಹೇಗೆ ಕಂಪ್ಲೀಟ್ ಮಾಡೋದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂದರೆ ತುಂಬಾ ಈಸಿ ಇರುತ್ತೆ. ಸೊ ನೀವು ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ನಿಮಗೆ ಶಾರ್ಟ್ಸ್ ಹಾಕಿ 10M ಮಾಡೋ ಅಂಥದ್ದು ಕೆಪಾಸಿಟಿ ಇತ್ತು ಅಂತಂದರೆ ನೀವು ಅದರಲ್ಲೇ ನೀವು ಚೆನ್ನಾಗಿ ರೀಲ್ಸ್ ಮಾಡ್ತೀರಾ. ಸೊ ಅಂತಾದರೆ ನೀವು ಅದರಲ್ಲೇ 10M ಕಂಪ್ಲೀಟ್ ಮಾಡ್ಬೋದು. ಅದು ಬೇಗ ನಿಮಗೆ ರೀಲ್ಸ್ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸು ಬೇಗನೆ ಸಿಗ್ತಾ ಹೋಗ್ತಾರೆ. ಸೊ ನೀವೇನಾದರೂ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀರಾ ಅಂದರೆ ಲಾಂಗ್ ವಿಡಿಯೋಗಳಲ್ಲಿ ಟ್ರೆಂಡಿಂಗ್ ಇರೋಂಥ ವಿಡಿಯೋಗಳಾಗಿರ್ಬೋದು, ನೀವು ಅದನ್ನು ಹಾಕ್ಕೋಬೇಕಾಗುತ್ತೆ. ನೀವು ಯಾವ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೋತೀರೋ ನೋಡ್ಕೋಬೇಕಾಗುತ್ತೆ. ಸೊ ಅದೇ ಟಾಪಿಕಲ್ಲಿರುವಂಥ ಡಿಫ್ರೆಂಟ್ ವಿಡಿಯೋಗಳನ್ನು ಹಾಕಬೇಕಾಗುತ್ತೆ. ಓಕೆನಾ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗುತ್ತೆ. ಡೈಲಿ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಟೈಮ್ ಇತ್ತು ಅಂತಂದರೆ ಡೈಲಿ ಅಪ್ಲೋಡ್ ಮಾಡಿ. ಇಲ್ಲ ಅಂತಂದರೆ 2 days ಒನ್ಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇತ್ತು ಅಂದರೆ 2 days ಮಾಡಿ. ಅಟ್ಲೀಸ್ಟ್ ವೀಕ್ಲಿ 3 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಿದಾಗ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಗ ನಿಮ್ಮ ವಿಡಿಯೋ ಅನ್ನೋದು ಬೇಗ ಜನರಿಗೆ ತಲುಪುತ್ತೆ. ನೀವು ಯಾವಾಗ ವಿಡಿಯೋಗಳನ್ನು ಹಾಕೋದಕ್ಕೆ ಅವಾಯ್ಡ್ ಮಾಡ್ತೀರೋ ಆಗ ನಿಮಗೆ ಸೊ ಕನ್ಸಿಸ್ಟೆನ್ಸಿ ಆಗೋದಿಲ್ಲ, ನಿಮಗೆ ಡಿಲೇ ಆಗೋವಂಥ ಚಾನ್ಸಸ್ ಇರುತ್ತೆ. ಬೇಗ ನಿಮಗೆ ಸಬ್ಸ್ಕ್ರೈಬರ್ಸು ಸಿಗೋದಿಲ್ಲ, ವಾಚ್ ಟೈಮು ಸಿಗೋದಿಲ್ಲ. ನೀವು ಅದೇ ಡೈಲಿ ವಿಡಿಯೋಗಳನ್ನ ಮಾಡ್ತಾ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದರೆ ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ಈ ಮೆಥಡ್ ಅಂತಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಆಗಿರಬೇಕು. ಕಾನ್ಫಿಡೆನ್ಸು ಕೂಡ ನಿಮಗೆ ಮುಖ್ಯ ಆಗಿರುತ್ತೆ. ನೀವು ಯಾವ ಥರ ಮಾತಾಡ್ತೀರಾ ಅನ್ನೋದಾಗಿರ್ಬೋದು, ಯಾವ ಥರ ಜನರಿಗೆ ತಲುಪಿಸ್ತೀರಾ ಅನ್ನೋದಾಗಿರ್ಬೋದು, ಅಟ್ರಾಕ್ಟಿವ್ ಆಗಿ ಇರಬೇಕಾಗುತ್ತೆ. ಸೊ ಇದನ್ನ ನೀವು ಮಾತಾಡೋ ಶೈಲಿ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಇಟ್ಕೋಬೇಕಾಗುತ್ತೆ. ಸೊ ಥರ್ಡ್ ಒನ್ ಬಂತು ಅಂದರೆ ತಮ್ನೈಲು. ನಿಮಗೆ ವೈರಲ್ ಆಗಿರೋಂಥ ತಮ್ನೈಲ್, ಅದಕ್ಕೆ ಬಳಸೋವಂಥ ಪದಗಳಾಗಿರ್ಬೋದು, ಇಂಗ್ಲೀಷಲ್ಲಾಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ನೀವು ಅದಕ್ಕೆ ಬಳಸೋವಂಥ ಪದಗಳನ್ನು ಚೆನ್ನಾಗಿ ಅಂದರೆ ಜನರಿಗೆ ಬೇಗ ಅಟ್ರಾಕ್ಟ್ ಆಗುವಂಥ ತಮ್ಲೈನ್ಗಳನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಫೋಟೋಗಳು ಅಷ್ಟೇ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಫೋಟೋಗಳನ್ನು ಹಾಕಿ ಕ್ರಿಯೇಟ್ ಮಾಡಿದಾಗ ಕೂಡ ಬೇಗ ಜನರಿಗೆ ತಲುಪುತ್ತೆ. ನೀವು ವಿಡಿಯೋದಲ್ಲಿ ಏನು ಬೇಕಾದರೂ ಮಾಡಿರ್ಬೋದು, ಸೊ ಏನು ಬೇಕಾದ್ರೂ ಹೇಳಿರ್ಬೋದು, ಬಟ್ ತಮ್ನೈಲ್ ಒಂದು ಚೆನ್ನಾಗಿತ್ತು ಅಂದರೆ ಎಷ್ಟೋ ಜನ ಅದನ್ನು ಕ್ಲಿಕ್ ಮಾಡಿ ವ್ಯೂ ಬರೋದಕ್ಕೆ ನಿಮಗೆ ಕಾರಣ ಆಗುತ್ತೆ. ಸೊ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಫುಲ್ ವಿಡಿಯೋ ನೋಡಬೇಕು. ಆವಾಗ ನಿಮಗೆ ಸ್ಟಾರ್ಟಿಂಗಲ್ಲೇ ನೀವೇನಾದರೂ ಒಂದು ಲೈನ್ಸ್ ಅಂದರೆ ಸ್ವಲ್ಪ ವೈರಲ್ ಆಗುವಂಥ ಲೈನ್ಸನ್ನು ಹೇಳಬೇಕಾಗುತ್ತೆ. ಆಗ ನಿಮಗೆ ಓಕೆ ಜನ ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನೋಡೋಕ್ಕೆ ಬರ್ತಾರೆ. ಈ ರೀತಿ ಫಾಲೋ ಮಾಡಿದಾಗ ಕೂಡ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಈಸಿ ಟ್ರಿಕ್ಸ್ ಅಂದರೆ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತಂದರೆ ಲೈವ್ ಮಾಡಿ. ಲೈವ್ ಮಾಡಿದಾಗ ಕೂಡ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸು ಕೂಡ ಬೇಗ ಸಿಗ್ತಾರೆ. ಅಟ್ಲೀಸ್ಟ್ ನಿಮಗೆ ದಿನಕ್ಕೆ ಒಂದು 20 ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ. ನೀವೇನಾದ್ರು ಬಿಗಿನರ್ ಆಗಿತ್ತು ಅಂತಂದರೆ 60 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೀವು ಲೈವ್ ಮಾಡ್ಬೋದು. ಲೈವ್ ಮಾಡೋದ್ರಿಂದ ನಿಮಗೆ ಡೈಲಿ ಅಟ್ಲೀಸ್ಟ್ 20 ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಆಗ ನಿಮ್ಮ ಚಾನಲ್ ಗ್ರೋತ್ ಆಗೋದಕ್ಕೆ ಇದಾಗುತ್ತೆ, ಸಬ್ಸ್ಕ್ರೈಬರ್ಸು ಆಗ್ತಾರೆ ಮತ್ತು ನಿಮಗೆ ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈ ಲೈವ್ ಮಾಡೋಕ್ಕೆ ನಿಮ್ಗೆ ಏನಾದ್ರು ಇತ್ತು ಅಂತಂದರೆ ಅಟ್ಲೀಸ್ಟ್ ದಿನಕ್ಕೆ 1 hour ಆದರೂ ಲೈವ್ ಮಾಡಿದಾಗ ನಿಮಗೆ ಅದರಲ್ಲಿ ವ್ಯೂಸು ಸಿಗುತ್ತೆ, ನಿಮಗೆ ವಾಚ್ ಅವರ್ಸು ಸಿಗುತ್ತೆ, ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ನಿಮಗೆ ಡೈಲಿ 20 ಸಬ್ಸ್ಕ್ರೈಬರ್ಸ್ ಸಿಕ್ತು ಅಂತಂದರೆ 5 ದಿನದಲ್ಲಿ 100 ಸಬ್ಸ್ಕ್ರೈಬರ್ಸ್ ಮಾಡ್ಬೋದು. ಈ ಥರ ಲೆಕ್ಕ ಹಾಕೊಂಡು ನೀವು ಒಂದು 3-4 ತಿಂಗಳಲ್ಲಿ ನಿಮ್ಮ ಒಂದು ಚಾನಲನ್ನು ಮಾನಿಟೈಸೇಷನ್ ಮಾಡ್ಕೋಬೋದು. 3-4 ತಿಂಗಳಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು 5 to 6 ಮಂತ್ಸಲ್ಲಾದರೂ ನೀವು ನಿಮ್ಮ ಚಾನಲ್ನ ಮೋನೋ ಮಾಡ್ಕೋಬೋದು. ಸೊ ಇದೆಲ್ಲ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ. ಸೊ ಲೈವ್ ಮಾಡಿದಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇನ್ನೊಂದು ಬೇರೆ ಮೊಬೈಲಿಂದ ಆ ಲೈವನ್ನು ನೀವು ವಾರದಲ್ಲಿ 7 ವಿಡಿಯೋಗಳನ್ನ ಮಾಡಿರ್ತೀರಲ್ಲ, ಸೊ 7 ವಿಡಿಯೋಗಳನ್ನು ನೈಟ್ ನೀವು ಮಲ್ಗೋಕ್ಕಿಂತ ಮುಂಚೆ ಆನ್ ಮಾಡಿ ಓಡಿಸ್ತಂತಾರೆ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಸೊ ದಿನಕ್ಕೆ ನಿಮಗೆ 7 ಅವರ್ ಮತ್ತು ಇದರಲ್ಲಿ ವಿಡಿಯೋ ನೋಡಿರ್ತಾರಲ್ಲ ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮಗೆ ಒಂದು 50 ಅವರ್ ಒಂದು ದಿನಕ್ಕೆ ಸಿಕ್ತು ಅಂತಂದರೆ ಬೇಗ ನೀವು ವಾಚ್ ಅವರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಬೋದು. ಅದೇ ನೀವು ಲಾಂಗ್ ವಿಡಿಯೋಗಳು 15
8 to 15 ಮಿನಿಟ್ಸ್ ಲಾಂಗ್ ವಿಡಿಯೋಗಳನ್ನು ಹಾಕಿ ಅದು ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬೇಗ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಇದೆಲ್ಲ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿದಾಗ ಬೇಗ ನಿಮಗೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.